ವೆಲ್ಕಮ್ ಯು ಆಲ್. ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತ ಪಣ ತೊಟ್ಟಿದ್ದೇವೆ. ಇವತ್ತು ಕೂಡ 5 ಕ್ವಶನ್ಸ್ ಸಾಲ್ವ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ಸ್, ಆನ್ ವಿಚ್ ಪ್ರಿನ್ಸಿಪಲ್ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಈಸ್ ಬೇಸ್ಡ್ ಆನ್? ಏನ್ ಹೇಳಿರಲಿ? ಇಕ್ವೇಶನ್ ಆಫ್ ದ ಕಂಟಿನ್ಯೂಟಿ ಇದ್ದಾಗ ಯಾವ್ದು ಬರ್ತೈತಿ ಹೇಳ್ರಿ? ಕನ್ಸರ್ವೇಷನ್ ಆಫ್ ಮಾಸ್. ಕನ್ಸರ್ವೇಷನ್ ಆಫ್ ಎನರ್ಜಿ ಅದಕ್ಕೆ ಬರ್ತೈತಿ ಬರ್ನೌಲಿಸ್ ಇಕ್ವೇಶನ್ಸ್. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ Navier-Stokes law. Navier-Stokes equation. Next question. When the water drawn from the central hole made in wash basin, the type of the flow of water is? ಅಂದ್ರೆ ಇವಾಗ ಹ್ಯಾಂಡ್ ವಾಶ್ ಬೇಸಿನ್ ಇರ್ತದಲ್ಲ, ಹಿಂಗಿರ್ತೈತಿ. ಅದ್ರದ್ದು ಔಟ್ಲೆಟ್ ಹಿಂಗ್ ಇಲ್ಲೊಂದು ಹೋಲ್ ಬಿಟ್ಟಿರ್ತಾರಲ್ಲ, ಹಂಗ ನಾವ್ ಇಲ್ಲಿ ಪೂರ ಇಲ್ಲಿ ಸ್ಟಾಪ್ ಮಾಡಿ ವಾಟರ್ ಹೋಗಲ್ದಂಗ್ ಸ್ಟಾಪ್ ಮಾಡ್ತೀವಿ. ಪೂರ್ತಿ ವಾಟರ್ ಬೇಸಿನ್ ಅನ್ನ ಫಿಲ್ ಮಾಡ್ಬೇಕು. ಮಾಡಿ ಒಮ್ಮೆಲೆ ಏನ್ ಮಾಡ್ಬೇಕು? ಇದನ್ನ ರಿಲೀಸ್ ಮಾಡ್ಬೇಕು. ಆ ವಾಟರ್ ಹೆಂಗ್ ಫ್ಲೋ ಆಗ್ತೈತಿ? ಸರ್ಕ್ಯುಲರ್ ಮೋಷನ್ ಒಳಗ ಫ್ಲೋ ಆಗ್ತೈತಿ. ಅಂದ್ರೆ ಇಲ್ಲಿ ಯಾವ್ದೋ ನಾವು ಫೋರ್ಸ್ ಹಾಕಂಗಿಲ್ಲ, ಅಂದ್ರೆ ಡೈರೆಕ್ಟ್ ಓಪನ್ ಮಾಡಿ ಬಿಟ್ಟಿರ್ತೀವಿ ಹೋಲ್ಸ್ ನ. ಇಫ್ ಇನ್ ಕೇಸ್ ನೀವೇನಾದ್ರೂ ಇದ್ರೊಳಗೆ ಏನಾದ್ರೂ ಕಟ್ಟಿಗೆ ಹಾಕಿ ಇಲ್ಲಾಂದ್ರೆ ನಿಮ್ ಕೈ ತಗೊಂಡು ಹಿಂಗ್ ರೊಟೇಟ್ ಮಾಡಿ ವಾಟರ್ ಫ್ಲೋ ಆಗೋಂಗ್ ಮಾಡಿದ್ರಿ ಅಂದ್ರೆ ಅದು ಫೋರ್ಸ್ ನೀವು ಅಪ್ಲೈ ಮಾಡಿರ್ತೀರಿ ಅಂದ್ರೆ ಅದು ಫೋರ್ಸ್ಡ್ ವರ್ಟೆಕ್ಸ್ ಆಗ್ತೈತಿ. ನೀವು ಡೈರೆಕ್ಟ್ ಆಗಿ ಏನು ಫೋರ್ಸ್ ಅಪ್ಲೈ ಮಾಡಲ್ದ ಓಪನ್ ಔಟ್ಲೆಟ್ ಅನ್ನ ಓಪನ್ ಮಾಡಿಬಿಟ್ರೆ ಫ್ರೀ ವರ್ಟೆಕ್ಸ್ ಆಗುತ್ತೆ. ಆನ್ಸರ್ ಯಾವ್ದಾಗ್ತಾ? ವೆರಿ ಗುಡ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಆನ್ ಓರಿಫೈಸ್ ಮೀಟರ್? ಓರಿಫೈಸ್ ಮೀಟರ್ ನ ನಾವು ಏನ್ ಮೆಜರ್ ಮಾಡಕ್ ಯೂಸ್ ಮಾಡ್ತೀವಿ? ಡಿಸ್ಚಾರ್ಜ್ ಯೂಸ್ ಮಾಡ್ತೀವಿ. ಹಂಗ ಈ ಡಿಸ್ಚಾರ್ಜ್ ಅನ್ನ ಮೆಜರ್ಮೆಂಟ್ ಮಾಡಕ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಗೊತ್ತಾ? ಹೇಳ್ರಿ. ಫಸ್ಟ್ ಒನ್ ವೆಂಚುರಿಮೀಟರ್, ಸೆಕೆಂಡ್ ನಾಚಸ್ ಯೂಸ್ ಮಾಡ್ತೀವಿ. ಹಂಗ ಓರಿಫೈಸ್ ಮೀಟರ್, ಹಂಗ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂತ ಹೋಗ್ತೀವಿ. ಡಿಸ್ಚಾರ್ಜ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಬೋ ಮೀಟರ್ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಕೇಳಿದಾರೆ? ಓರಿಫೈಸ್ ಮೀಟರ್ ಕೇಳಿದ್ರಿಂದ ನಾವಿನ್ನ ಏನ್ ಮಾಡ್ಬೇಕು? ಡಿಸ್ಚಾರ್ಜ್ ಅಂತ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ದ ಕರೆಕ್ಟ್ ರೇಂಜ್ ಆಫ್ ದ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಆಫ್ ದ ವೆಂಚುರಿಮೀಟರ್? ಯಾವ್ದಾಗತ್ತ? ಡೈರೆಕ್ಟ್ ನಾವು ಹೇಳ್ಬೋದು ಇಲ್ಲಿ 0.96 to 0.98. ಯಾಕಪ್ಪ ಅಂದ್ರೆ ಇಲ್ಲಿ ಕಡಿಮೆ ಎರರ್ ಅಂದ್ರೆ 0.2% ಆಫ್ ಎರರ್ ಅನ್ನ ನಾವಿಲ್ಲಿ ಕಾಣ್ತೀವಿ. ವೆಂಚುರಿಮೀಟರ್ ಮೋರ್ ಅಕ್ಯುರೇಟ್ ದನ್ ದ ಓರಿಫೈಸ್ ಅಂಡ್ ಮೌತ್ ಪೀಸಸ್. ಎಲ್ಲದಕ್ಕಿಂತ ವೆಂಚುರಿಮೀಟರ್ ಜಾಸ್ತಿ ಅಕ್ಯುರೇಟ್ ಇರ್ತೈತಿ. ಅದಕ್ಕೆ ಏನಿರ್ತೈತಿ? ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ 0.96 to 0.98 ಇರ್ತೈತಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಮೂಡಿ ಇಕ್ವೇಶನ್? ಮೂಡಿ ಇಕ್ವೇಶನ್ ಅಂದ್ರೆ ಏನಿರ್ತೈತಿ? ಇದು ಯಾವಾಗ್ಲೂ ಮೂಡಿ ಆಗಿರ್ತೈತಿ. ಯಾವ್ದು ಬರುತ್ತಾ? ಫ್ರಿಕ್ಷನ್ ಫ್ಯಾಕ್ಟರ್. ಥ್ಯಾಂಕ್ ಯು.